ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಈ ವಾರ ಯಾವೆಲ್ಲ ಚಿತ್ರಗಳು ಚಿತ್ರಮಂದಿರದಲ್ಲಿ ತೆರೆ ಕಾಣ್ತದೇವೆ ಅಂತ ಮತ್ತು ಕನ್ನಡ ಚಿತ್ರರಂಗದ ಏನೆಲ್ಲ ಸುದ್ದಿಗಳಿದೆ ಅಂತ ನೋಡೋಣ. ತದ್ವಿರುದ್ಧ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ವಿನೋದ್ ಜೆ ರಾಜ್ ಅವರು ಹೊತ್ಕೊಂಡಿದ್ದರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ವಿಕ್ರಮ್ ರಾಮಯ್ಯ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಸುಚೇಂದ್ರ ಪ್ರಸಾದ್ ಅವರು, ಸುಮನ್ ರಂಗನಾಥ್ ಅವರು ಹಾಗೂ ಐಶ್ವರ್ಯ ಶೆಟ್ಟಿ ಅವರು. ಈ ವಾರ ಜಾಲಿ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಬ್ರಿಜ್ ಯಾದವ್ ಹಾಗೂ ನಾಗವೇಣಿ ನಾರಾಯಣ ಸ್ವಾಮಿ ಅವರು ಹೊತ್ಕೊಂಡಿದ್ದರೆ ಇದರ ನಿರ್ದೇಶನದ ಜವಾಬ್ದಾರಿಯನ್ನು ತಾರುಷ್ ಕೃಷ್ಣ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ತಾರುಷ್ ಕೃಷ್ಣ ಅವರು, ಶೋಭರಾಜ್ ಅವರು, ರೇಖಾದಾಸ್ ಅವರು ಹಾಗೂ ಸುಷ್ಮಿತಾ ಜಗಪ್ಪ ಅವರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಚಿತ್ರ ಈ ವಾರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಸಾತ್ವಿಕ್ ಪವನ್ ಅವರು ಹೊತ್ಕೊಂಡಿದ್ದರೆ ಇದರ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಬರೆದವರು ಬಿ ರಾಮಮೂರ್ತಿ ಅವರು ಮತ್ತು ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ಕೊಂಡವರು ತೇಜು ಮೂರ್ತಿ ಹಾಗೂ ಪದ್ಮಾ ಚಂದ್ರಶೇಖರ್ ಅವರು. ಇದು ಚಲೋ ಮೂರ್ತಿ ಕ್ರಿಯೇಷನ್ಸ್ ಎಂಬ ಬ್ಯಾನರ್ನಡಿ ನಿರ್ಮಾಣ ಆಗಿರುವಂಥ ಚಿತ್ರ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಕುಮಾರ್ ಬಂಗಾರಪ್ಪ ಅವರು, ರಾಗಿಣಿ ದೇವೇದಿ ಅವರು ಹಾಗೂ ದೊಡ್ಡಣ್ಣ ಅವರು. ದೀನಹಳ್ಳಿ ನಾಗಿರೆಡ್ಡಿ ಅವರ ನಿರ್ಮಾಣದ ಅನಂತರಾಜು ಅವರ ನಿರ್ದೇಶನದಲ್ಲಿ ಶ್ರೀಮತಿ ಸಿಂಧೂರ ಎಂಬ ಚಿತ್ರ ಹೋದವಾರ ಕಾರಣಾಂತರಗಳಿಂದ ತೆರೆ ಕಾಣಲಿಲ್ಲ. ಅದು ಈ ವಾರ ತೆರೆ ಕಾಣ್ತಿದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗಡೆ ಅವರು. ಅನೂಪ್ ಭಂಡಾರಿ ನಿರ್ದೇಶನದ ಬಹುನಿರೀಕ್ಷಿತ ಬಿಲ್ಲಾರಂಗ ಬಾದ್ಶಾ ಕಿಚ್ಚ ಸುದೀಪ್ ಅವರ ಅಭಿನಯದ ಈ ಒಂದು ಚಿತ್ರಕ್ಕೆ ಕನಸಿನ ರಾಣಿ, ಆ್ಯಕ್ಷನ್ ಕ್ವೀನ್ ಮಾಲಾಶ್ರೀ ಅವರು ಸೇರಿಕೊಂಡಿದ್ದಾರೆ. ಅವರು ಒಂದು ವಿಶೇಷ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾರೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ರಾಯಾ ಫಿಲ್ಮ್ಸ್ ಬ್ಯಾನರ್ನಡಿ TR ಮಂಜುನಾಥ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದ NH-66 ಚಿತ್ರದ ಡಬ್ಬಿಂಗ್ ಪೂರ್ಣ ಆಗಿದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಲೋ ನವೀನ ಚಿತ್ರದ ಮೂಲಕ ನಾಯಕ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದಂತಹ ನವೀನ್ ಸಜ್ಜು ಅವರ ಹೊಸದೊಂದು ಚಿತ್ರದ ಮುಹೂರ್ತ ನೆರವೇರಿದೆ. ಈ ಸದ್ಯದಲ್ಲೇ ಆ ಚಿತ್ರದ ಟೈಟಲ್ನ ಕೂಡ ರಿವೀಲ್ ಮಾಡ್ತಾರೆ ಚಿತ್ರತಂಡ. ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಎಂಬ ಚಿತ್ರದ ಟೀಸರ್ ಲಾಂಚ್ ಆಗಿದೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಅವರು. ವರಟ ಶ್ರೀ ನಿರ್ದೇಶನದ ಶಬರಿ ಎಂಬ ಚಿತ್ರದ ತಂದಾನಿ ತಾನೋ ಎಂಬ ಹಾಡು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ. ಎಲ್ಲ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಕನ್ನಡ ಚಿತ್ರರಂಗನ ಪ್ರೋತ್ಸಾಹಿಸಿ, ಬೆಳೆಸಿ, ಉಳಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಮಸ್ಕಾರ. सुखी भव अन्नदाता सुखी भव।